ನಾವು ಕುಂಬಳಕಾಯಿ ಹೊಟ್ಟು ಮತ್ತು ಬೀಜ ತೆಗೆದ್ಬಿಟ್ಟು ಬೇಯಿಸ್ಕೊಂಡಿದ್ದೀವಿ. ಪ್ರೆಷರ್ ಕುಕ್ಕರು ಮಾಡ್ಬೋದಲ್ವ? ಇಲ್ಲ, ಸುಮ್ಮನೆ ಸಾಫ್ಟ್ ಆಗೋ ತನಕ ನೀರು ಹಾಕಿಬಿಟ್ಟು ಬೇಯಿಸ್ಬೇಕು, ಅರ್ಧಂಬರ್ಧ ಮುಚ್ಚಿಟ್ಟು 5 ನಿಮಿಷ. ಇದರಲ್ಲಿ 3 ಜನಕ್ಕಾಗಷ್ಟು ಅಳತೆ ಹೋಳಿದೆ, ಒಂದು 200 ಗ್ರಾಮು. ಓಕೆ, ಇಲ್ಲಿ ಒಗ್ಗರಣೆ ಶುರು ಆಗಿಬಿಟ್ಟಿದೆ. ಇದರಲ್ಲಿ ಫಸ್ಟು ಸಾಸಿವೆ ಚಟಪಟ ಅನ್ಸ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿಬೇವು ರೋಸ್ಟ್ ಮಾಡ್ಕೊತಾ ಇದ್ದಾರೆ. ಇದು ಏನಾಗುತ್ತೆ ಡಿಶ್ಶು ನೋಡೋಣ. ಇದನ್ನು ಹಾಗೆ ಕುದಿಸಿರೋದು, ಉಪ್ಪು ಏನೂ ಹಾಕಿಲ್ಲ, ಸ್ವಲ್ಪ ನೀರು ಹಾಕಿ ಕುದಿಸಿ. ನೀರು ಎಕ್ಸ್ಟ್ರಾ ಇದ್ರೆ ಚೆಲ್ಲಬೇಕಾ ಮಮ್ಮಿ? ಇಲ್ಲ, ಅದಕ್ಕೆ ಆಮೇಲೆ ಆರಿದ್ಮೇಲೆ ಮೋಸ್ತ್ ಹಾಕ್ಕೊಳ್ಳಿ. ಸೊ ಬೇಕಾದಷ್ಟು ನೀರು ಹಾಕ್ಕೋಬೇಕು, ಇನ್ ಕೇಸ್ ನೀರಿದ್ರೆ ಉಳಿಸ್ಕೋಬೇಕು. ಹಾಗೆ ಇದನ್ನು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಹಿಂಗೂ ಹಾಕ್ಬೇಕು ನಾವು. ಸೊ ಒಂದು ಸ್ವಲ್ಪ ಗೋಲ್ಡ್ ಆದಮೇಲೆ ಅಲ್ಲ ಮಮ್ಮ? ಇದು ರೆಗ್ಯುಲರ್ ಅಡುಗೆ ಕ್ವಾಂಟಿಟಿ ಅಲ್ವಾ? ಸೊ ಹುರಿದಿದ್ದಾಗಿದೆ. ಈರುಳ್ಳಿ, ಬೆಳ್ಳುಳ್ಳಿ, ಏನಿತ್ತು ಮಮ್ಮಿ? ಇಂಗು, ಕರಿಬೇವು, ಸಾಸಿವೆ ಎಣ್ಣೆಯಲ್ಲಿತ್ತು, ಅದು ಹುರಿದಿದ್ದಾಗಿದೆ. ಕುದಿಸಿರೋ ಪಂಪ್ಕಿನ್ಗೆ ಹಾಕಬೇಕು. ನಾವು ಕುದಿಸೋವಾಗ ನೀರೆಲ್ಲ ಹಿಂಗೋಗ್ಬಿಟ್ಟಿದೆ. ಸೊ ಈಗ ಅದಕ್ಕೆ ನೆಕ್ಸ್ಟ್ ಚಟ್ನಿ ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಒಂದು 1/4 ಲೋಟ ಹಾಕ್ತಾಯಿದ್ದೀನಿ. ಕರೆಕ್ಟಾ? ನೆಕ್ಸ್ಟು ಈಗ ಇದಕ್ಕೆ ಒಂದು ಸ್ಪೆಷಲ್ ರುಬ್ಬಿಂಗ್ ಆಗುತ್ತೆ. ಕಡಲೆಪಪ್ಪು ಅಷ್ಟೇ, ಎರಡು ಚಮಚ ಕಡಲೆಪಪ್ಪು, ಜೀರಿಗೆ ಮತ್ತು ಕರಿಮೆಣಸು, ಒಂದು 5 ಕಾಳು ಮೆಣಸು, ಓಕೆ, 3 ಹಸಿಮೆಣಸಿನ್ಕಾಯಿ ಚಿಕ್ಕು, ಓಕೆ, ಧನಿಯಾ, 1 ಸ್ಪೂನ್ ಧನಿಯಾ, ತುರಿದಿರೋ ಕೊಬ್ಬರಿ, 2 ಸ್ಪೂನಷ್ಟು ತುರಿದಿರೋ ಕೊಬ್ಬರಿ. ಒಣ ಕೊಬ್ಬರಿನ ಯಾವುದನ್ನ ಹುಷಾರು, ಯಾವುದನ್ನ ಹಾಕ್ಬೋದು. ಓಕೆ, ಈಗ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡೋದು. ಡ್ರೈಯಾ? ನೀರು ಹಾಕ್ಕೋಬೇಕು. ಹಾಕ್ತಾಯಿದ್ದೀನಿ ನೋಡಿ ಮಮ್ಮಿ. ಓಕೆ, ಹಾಕಿನ ಸರಿ. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಮನೇಲಿ ಸ್ವಲ್ಪ ಸ್ಪೆಷಲ್ ಇರುತ್ತೆ, ಬೆಲ್ಲನೂ ಹಾಕ್ತೀವಿ ನಾವು, ಬೇಕಿದ್ದರೆ ಹಾಕ್ಕೋಬೇಕು, ಇದು ಆಪ್ಷನಲ್. ಈಗ ಎಕ್ಸ್ಟ್ರಾ ನೀರು ಚೂರು ಸೇರಿಸಿದ್ವಿ, ಅದು ಸ್ವಲ್ಪ ಬೆಚ್ಚಗಾಗಬೇಕು ಅಂತ ರಿಪೀಟು ಒಲೆ ಮೇಲೆ ಇಟ್ಟಿದ್ದೀವಿ. ಅಷ್ಟು ನೀರು. ಮೀನ್ ವೈಲ್ ಈ ಮಿಕ್ಸಿ ಪ್ರೊಸೀಜರ್ ಶುರು ಆಗಲಿ. ಇದು ನುಣ್ಣಗೆ ರುಬ್ಕೋಬೇಕಾ? ಈಗ ರುಬ್ಬಿರೋದಾಗಿದೆ. ಈಗ ಇದನ್ನು ಪಂಪ್ಕಿನ್ಗೆ ಸೇರಿಸ್ಕೋಬೇಕು. ಈ ರುಬ್ಬಿರೋದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ 5 ಮಿನಿಟ್ಸ್ ಕುದಿಸ್ಬೇಕು. ಕುದಿಸಿ ಒಲೆ ಆಫ್ ಮಾಡಿ ನೆಕ್ಸ್ಟ್ ಅದು ಆರಿದ ನಂತರ, ಓಕೆ, ನಮ್ಗೆ ಎಷ್ಟು ಬೇಕು ಆರಿದ ನಂತರ ನೆಕ್ಸ್ಟು ಸರ್ಪ್ರೈಸ್ ಐಟಮ್ ಒಂದು ಆ್ಯಡ್ ಮಾಡೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೋಣ. ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾಯಿದ್ದೀನಿ ನಾನು. ಸೊ ಇದು ಕುದಿಬೇಕು. ಮಮ್ಮಿ, ಈ ಪಂಪ್ಕಿನ್ ಥರ ಇದ್ರ ಬದಲು ಸೋರೆಕಾಯಿಯೂ ಹಾಕ್ಕೋಬೋದಲ್ವಾ? ಸೇಮ್ ರೆಸಿಪಿ. ಸೋರೆಕಾಯಿ ಬಿಟ್ಟರೆ ಬೇರೆ? ಸೋರೆಕಾಯಿ, ಸೀಮೆ ಬದನೆಕಾಯಿ ಹಾಕ್ಬೋದು. ಸೀಮೆ ಬದನೆಕಾಯಿ, ಆಮೇಲೆ ಇದು ಸೌತೆಕಾಯಿ? ಸೌತೆಕಾಯಿ ಚೆನ್ನಾಗಿರಲ್ಲ. ಓಕೆ, ಇಲ್ಲ ಬೂದ್ಗುಂಬಳಕಾಯಿ ಹಾಕ್ಬೋದು. ಓಕೆ, ನೋಡೋಕ್ಕೆ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ. ನಂಗೆ ಇಷ್ಟ ಆಗ್ತಿದೆ ಮಮ್ಮಿ ಆ್ಯಕ್ಚುಲಿ. ಸೊ ಇದು ರೆಡಿ ಆಗಿದೆ. ಆದರೆ ಇವಾಗ ಇದು ಬಿಸಿ ಬಿಸಿ ಇದೆ. ಇದು ಇನ್ನೊಂಚೂರು ಕಮ್ಮಿ ಆಗಬೇಕು ಹೀಟು. 2 ನಿಮಿಷ ಆಮೇಲೆ ಏನೋ ಆ್ಯಡ್ ಮಾಡ್ತೀವಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೋಬೋದು. ಎಷ್ಟು ಮೊಸರು ಅಂತ ಹೆಂಗೆ ಡಿಸೈಡ್ ಮಾಡೋದು? ಈಗ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ತೀವಿ. ಓಕೆ, ಬಟ್ ಅದು ಹೇಗೆ ಡಿಸೈಡ್ ಮಾಡೋದು? ಥಿಕ್ನೆಸ್ ಮೇಲಾ? ನಮ್ಗೆ ಎಷ್ಟು ಲಿಕ್ವಿಡ್ ಬೇಕೋ ಅಷ್ಟು ಡಿಪೆಂಡ್. ಓಕೆ, ಇನ್ ಕೇಸ್ ಮೊಸರು ತುಂಬ ಗಟ್ಟಿ ಇದೆ ಸ್ವಲ್ಪ ನೀರು ಹಾಕ್ಕೋಬೇಕಾ? ಬೇಕಿಲ್ಲ. ಓಕೆ, ಅದು ಮಜ್ಜಿಗೆ ಸಾರು ಮಾಡ್ತೀವಲ್ಲ ಅದಕ್ಕೆ. ಇದು ತಿಳಿ ಸಾರು ಮಾಡ್ದಂಗೆ ಮಾಡ್ತಾರಲ್ಲ ಸೋರೆಕಾಯ್ದು, ಅದಕ್ಕೆ ನೀರು ಬೇಕು, ಇದಕ್ಕೆ ಬೇಕಾಗಿ. ಓಕೆ,
ಈಗ ನಂದಿನಿ ಹಾಲು 2 ರೂಪಾಯಿ ಜಾಸ್ತಿ ಆಗಿದೆ, ನೀನಂದರೂ ನಂದಿನಿ ಮೊಸರು ಯೂಸ್ ಮಾಡ್ತಿದ್ಯಾ. ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಮಮ್ಮಿ? ಏನಿಲ್ವಾ? ಓಕೆ. ಸೊ ಆಗಲೇ ಹಾಕಿರೋ ಉಪ್ಪು ಈ ಮೊಸರದು ಹುಳಿ ಬ್ಯಾಲೆನ್ಸ್ ಮಾಡೋ ಥರನೂ ಗಮನದಲ್ಲಿ ಇಟ್ಕೊಂಡು ಹಾಕಿರೋದು. ಒಂದು ವೇಳೆ ಖಾರ ಉಪ್ಪು ಕೂಡ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಸೊ ನಮ್ಗೆ ಅದು ಎಷ್ಟು ರಸ ಬೇಕು ಡಿಪೆಂಡಿಂಗ್ ಆನ್ ದಟ್ ನಾವು ಮೊಸರೇ ಹಾಕ್ತೀವ, ಮಜ್ಜಿಗೆ ಹಾಕ್ತೀವ, ಅದು ಮೊಸರು ಇದಕ್ಕೆ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ಮಜ್ಜಿಗೆ ಹಾಕಿದ್ರೆ ನೀರಾಗುತ್ತೆ. ಅದು ಸೋರೆಕಾಯಿ ಇದು ಮಾಡ್ತೀವಲ್ಲ ಮಜ್ಜಿಗೆ ಹುಳಿ, ಅದಕ್ಕೆ ನೀರು ಬೇಕು. ಇದಕ್ಕೆ ಇದೇ ಥರ ಇರಬೇಕು. ಓಕೆ. ಪ್ಯಾರಲಲ್ಲಿ ಬೇರೆ ಕುಕ್ಕಿಂಗ್ ಆಗ್ತಿದೆ, ಅದ್ರ ಸೌಂಡ್ ಬರ್ತಿರ್ಬೋದು ನಿಮಗೆ. ಸೊ ಇದು ರೆಡಿನಾ? ಇದು ಫುಲ್ ಡನ್. ಓಕೆ.